ಇಂದಿನ ತರಗತಿಯಲ್ಲಿ ನಾವು ನಿತ್ಯೋತ್ಸವ ಒಂದು ಪೊಯಮಿನ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಇವತ್ತು ನಾವು ಅವರ ಒಂದು ಕವಿ ಪರಿಚಯದ ಬಗ್ಗೆ ನಾವು ನೋಡೋಣ. ಕೆ.ಎಸ್. ನಿಸಾರ್ ಅಹಮದ್ ಅವರು ಕನ್ನಡದ ಪ್ರಮುಖ ಕವಿಗಳಲ್ಲಿ ಇವರು ಒಬ್ಬರು. ಇವರ ಹುಟ್ಟೂರು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿ. ಇವರು ಫೆಬ್ರವರಿ 5, 1936ರಲ್ಲಿ ಜನಿಸಿದರು. ಇವರು ವಿವಿಧ ಸರ್ಕಾರಿ ಕಾಲೇಜುಗಳಲ್ಲಿ ಒಂದು ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರೊಫೆಸರ್ ಕೆ.ಎಸ್. ನಿಸಾರ್ ಅಹಮದ್ ಅವರು ಮನಸ್ಸು, ಗಾಂಧಿ, ಬಜಾರು, ನೆನೆದವರ ಮನದಲ್ಲಿ, ಸಂಜೆ, ಐವರ ಮಳೆ, ನಾನೆಂಬ ಪರಕೀಯ, ನಿತ್ಯೋತ್ಸವ ಮತ್ತು ನವೋಲ್ಲಾಸ, ಅಚ್ಚುಮೆಚ್ಚು, ಇದು ಬರೀ ಬೆಡಗಲ್ಲೋ ಅಣ್ಣ ಮುಂತಾದಂಥ ಮಹತ್ವದ ಕೃತಿಗಳನ್ನು ಹೊರಡಿಸಿದ್ದಾರೆ. ಅಂದರೆ ಪ್ರೊಫೆಸರ್ ಕೆ.ಎಸ್. ನಿಸಾರ್ ಅಹಮದ್ ಅವರು ನಾನೆಂಬ ಪರಕೀಯ ಆಗಿರ್ಬೋದು, ನಿತ್ಯೋತ್ಸವ ಆಗಿರ್ಬೋದು, ನವೋಲ್ಲಾಸ ಆಗಿರ್ಬೋದು, ಅಚ್ಚುಮೆಚ್ಚು ಆಗಿರ್ಬೋದು, ಹೀಗೆ ಅನೇಕ ಒಂದು ಕೃತಿಗಳನ್ನು ಸಹ ಏನು ಮಾಡಿದ್ದಾರೆ, ರಚಿಸಿದ್ದಾರೆ. ಅದೇ ರೀತಿಯಲ್ಲಿ ಇವರಿಗೆ ಮಾಸ್ತಿ ಪ್ರಶಸ್ತಿ ಆಗಿರ್ಬೋದು, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರ್ಬೋದು, ನಾಡೋಜ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ ಇತ್ಯಾದಿಗಳು ಪುರಸ್ಕಾರಗಳಾಗಿದ್ದಾರೆ ಲಭಿಸಿವೆ. ಪ್ರಸ್ತುತ ಒಂದು ನಿತ್ಯೋತ್ಸವದ ಕವಿತೆ ಅವರ ಪ್ರಸಿದ್ಧ ಒಂದು ಕವಿತೆಯಾಗಿದೆ. ಇವತ್ತು ನಾವು ಒಂದು ಕವಿಯ ಪರಿಚಯದ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ನಿಮಗೆ ಈ ಒಂದು ಕವಿಯ ಪರಿಚಯ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಕನ್ನಡ ಫಾರ್ ಲಿಟರೇಚರ್ಸ್. ಥ್ಯಾಂಕ್ ಯು.